ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಕ್ರಮಕ್ಕೆ ಸಾಗರ ಬಿಜೆಪಿ ಒತ್ತಾಯ. ಆರ್ಎಸ್ಎಸ್ ಬಿಜೆಪಿ ವಿರುದ್ಧದ ಹೇಳಿಕೆ ಖಂಡಿಸಿದ ಗಣೇಶ್ ಪ್ರಸಾದ್, ಮಧುರಾ ಶಿವಾನಂದ್, ಸತೀಶ್ ಬಾಬು, ಪರಶುರಾಮ್. ಏಪ್ರಿಲ್ 13ರಿಂದ 20ರವರೆಗೆ ಸಾಗರ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನ ಕುರಿತು ವಸತಿ ಸಹಿತ ಬೇಸಿಗೆ ಶಿಬಿರ. 1 ವಾರದ ಶಿಬಿರದಲ್ಲಿ ಹೆಸರಾಂತ ವಿಜ್ಞಾನಿಗಳ ಮಾರ್ಗದರ್ಶನ, ಗಣಿತ ಕುರಿತು ತರಬೇತಿ. ಶಿಬಿರ ಕುರಿತು ಡಾಕ್ಟರ್ ಜೀವನ್ ಬಿಸಿ ಪಾಟೀಲ್. ಕೃತಕ ಬುದ್ಧಿಮತ್ತೆ ಶಿಬಿರ ಕುರಿತು ರವಿ ಹೆಗಡೆ ಮಾಹಿತಿ. ದ್ವಿತೀಯ ಪಿಯುಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ 81% ಫಲಿತಾಂಶ, ಶಾಸಕರ ಅಭಿನಂದನೆ. ಕಾಲೇಜು ಫಲಿತಾಂಶ ಕುರಿತು ಸತ್ಯನಾರಾಯಣ್ ಟಾಪರ್, ಕಾರ್ತಿಕ್ ಕಾಮತ್ ಸಂತಸ. ಸೊರಬ ರಸ್ತೆ ಬೈಪಾಸ್ನಲ್ಲಿ ಸಂತೆ ಮಾರ್ಕೆಟ್, ಶಾಸಕರಿಂದ ಸ್ಥಳ ಪರಿಶೀಲನೆ. ಈಗ ಸುದ್ದಿಯ ವಿವರ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಸ್ಸಾಂ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾಡಿರುವ ಪ್ರಚೋದನಕಾರಿ ಭಾಷಣದ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶುಕ್ರವಾರ ಬಿಜೆಪಿ ನಗರ ಮಂಡಲ ಹಾಗೂ ಯುವ ಮೋರ್ಚಾ ವತಿಯಿಂದ ಡಿವೈಎಸ್ಪಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಮಧುರಾ ಶಿವಾನಂದ್, ಯುವ ಮೋರ್ಚಾದ ಅಧ್ಯಕ್ಷ ಪರಶುರಾಮ್, ಬಿಜೆಪಿ ಮಾಜಿ ಅಧ್ಯಕ್ಷ ಸತೀಶ್ ಬಾಬು ಮಾತನಾಡಿದ್ದಾರೆ. ನಗರಸಭೆ ಮಾಜಿ ಉಪಾಧ್ಯಕ್ಷೆ ಸವಿತಾ ವಾಸು, ಪ್ರಮುಖರಾದ ಆರ್ ಶ್ರೀನಿವಾಸ್, ಬಿಎಚ್ ಲಿಂಗರಾಜ್, ಗುರುಪ್ರಸಾದ್, ರತ್ನಾಕರ್ ಶೇಟ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಾಂಗ್ರೆಸ್ ಪಕ್ಷದ ಪ್ರಮುಖವಾಗಿ ಅದರ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು, ರಾಹುಲ್ ಗಾಂಧಿ ಅವರಿರ್ಬೋದು, ಒಟ್ಟಾರೆ ಕಾಂಗ್ರೆಸ್ ಪಕ್ಷದವರು ಅವರು ಭಾಷಣ ಪ್ರಾರಂಭ ಮಾಡೋದು ಸಂವಿಧಾನ ಮತ್ತು ಅಂಬೇಡ್ಕರ್ ಹೆಸರು. ಸಂವಿಧಾನದ ಉದ್ದೇಶ, ಅಂಬೇಡ್ಕರ್ ನಮ್ಮ ನಾಯಕರು ಅಂತ ಹೇಳಿ ಆ ಭಾಷಣವನ್ನು ಪ್ರಾರಂಭ ಮಾಡ್ತಾರೆ. ಆ ಭಾಷಣವನ್ನು ಪ್ರಾರಂಭ ಮಾಡಿದ ಮೇಲೆ ಬೇರೆ ಬೇರೆ ಮಾತಾಡಿ ಆ ಭಾಷಣವನ್ನು ಕೊನೆ ಮಾಡ್ತಕ್ಕಂಥದ್ದು ಒಂದು ಮೋದಿಯವರ ವಿರುದ್ಧ, ಇನ್ನೊಂದು ಬಿಜೆಪಿ ವಿರುದ್ಧ, ಇನ್ನೊಂದು RSS ವಿರುದ್ಧ, ಅಮಿತ್ ಶಾ ವಿರುದ್ಧ, ಪರಿವಾರದ ವಿರುದ್ಧ ಒಂದು ರೀತಿ ಬೆಂಕಿಯನ್ನು ಉಗುಳಿ ಆ ಭಾಷಣವನ್ನು ಕೊನೆಗೊಳ್ತಕ್ಕಂಥದ್ದು ಅವರ ಕಾಯಂ ಹವ್ಯಾಸ. ಇದಕ್ಕೆ ಮನೆ ಕೂಡ ಸೇರ್ಪಡೆ ಆಗಿದೆ. ಇವತ್ತು ನೋಡಿದ್ದೀವಿ, ಅದರ ಇತಿಹಾಸವನ್ನೇ ನೋಡಿದ್ದೀವಿ. ಇದೇ ಸೋನಿಯಾ ಗಾಂಧಿಯವರು ಮೋದಿ ಅವರಿಗೆ ಮೌಖಿಕ ಸೌದಾಗರ ಅಂತ ಹೇಳಿ ಒಂದು ಕೆಟ್ಟದಾಗಿ ಮಾತನಾಡಿದ್ದನ್ನು ನೋಡಿದ್ವಿ. ಇದೇ ರಾಹುಲ್ ಗಾಂಧಿ ಅವರು ಮೋದಿ ಅವರನ್ನು ಚೌಕಿದಾರ್ ಚೋರೆ ಅಂತ ಹೇಳಿ ಅಪಮಾನ ಮಾಡಿದ್ದನ್ನು ನೋಡಿದ್ದೀವಿ. ಅದ್ಯಾಕೆ ಇಲ್ಲಿ ಹತ್ತಿರದಲ್ಲಿ ನಮ್ಮ ಸಾಗರದ ಈಗಿನ ಶಾಸಕರು ಮೋದಿ ಅವರನ್ನು ಗುಂಡಿಟ್ಟು ಕೊಲ್ಲಿ ಅಂತ ಹೇಳಿದ್ದನ್ನು ನೋಡಿದ್ದೀವಿ. ಈ ಇತಿಹಾಸನೇ ಇದೆ, ಕಾಂಗ್ರೆಸ್ಗೆ ಇತಿಹಾಸನೇ ಇದೆ. ಅಂದರೆ ಈ ರೀತಿಯಲ್ಲಿ ಒಟ್ಟಾರೆ ಬಿಜೆಪಿ ಅವ್ರನ್ನ, RSS ಅವ್ರನ್ನ, ಸಂಘ ಪರಿವಾರದವರನ್ನ ನಿಂದಿಸ್ತಕ್ಕಂಥದ್ದು, ಹೀಯಾಳಿಸ್ತಕ್ಕಂಥದ್ದು, ಅವ್ರ ವಿರುದ್ಧ ದ್ವೇಷ ಕಾಡ್ತಕ್ಕಂಥದ್ದು, ಇದು ಅವರ ನಡೆದು ಬಂದಿರತಕ್ಕಂಥ ಸಂಪ್ರದಾಯ. ಇದಕ್ಕೆ ಮೊನ್ನೆ ಸೇರ್ಪಡೆ ಈ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಕ್ಕಂಥದ್ದು. ಆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸುಮಾರು 80-85 ವರ್ಷ ವಯಸ್ಸಾಗಿದೆ. ಅವರು ಎಷ್ಟು ಹಿರಿಯ ನಾಯಕರಿದ್ದಾರೆ. ಆದರೆ ಅವರು ಇವತ್ತಿಗೂ ಕೂಡ ನನ್ನನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದೇ, ಅಂದರೆ ನನ್ನನ್ನು ಈ ಸ್ಥಾನಕ್ಕೆ ತಂದಿರತಕ್ಕಂಥದ್ದೇ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧೀಜಿ ಅಂತ ಹೇಳಿ ಅವರು ಭಾಷಣ ಮಾಡೋ ಸಂಸತ್ತನ್ನು ನೋಡಿದ್ವಿ. ಭಾಳ ಬೇಸರ ಆಗತ್ತೆ. ಇಂಥ ಒಬ್ಬ ಹಿರಿಯ ನಾಯಕರು ಬಹುಶಃ ಇವತ್ತು ಆ ಪಕ್ಷದಲ್ಲಿ ಈ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೆಲ್ಲ ಇವತ್ತಿನ ಪಕ್ಷದಲ್ಲಿ ಇದ್ದಾರೆ ಅಂತಂದರೆ ನಮ್ಮ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹಿರಿತಿರೋದಕ್ಕೆ. ಆದರೆ ಅವರು ಇವತ್ತು ಅವರಿಗೆ ಕಾರ್ಯ ಬೀಳ್ತಕ್ಕಂಥ ಸಂಸ್ಕೃತಿಯನ್ನು ಕಾಂಗ್ರೆಸ್ನಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಅಂದರೆ ಅವರ ದಯನೀಯ ಪರಿಸ್ಥಿತಿಯನ್ನು ತೋರಿಸ್ತಾ ಇದೆ. ಮೊನ್ನೆ ಅವರು ಆ ಮಾತನ್ನು ಹೇಳಿದ್ದಾರೆ. ಏನು ಅದು ಎಲ್ಲಿ ಮುಸಲ್ಮಾನರು ಮುಸಲ್ಮಾನರನ್ನ ಒಂದು ಸಭೆಯನ್ನು ಮಾಡಿ, ಅಸ್ಸಾಂನಲ್ಲಿ ಮುಸಲ್ಮಾನರ ಸಭೆಯನ್ನು ಮಾಡಿ, ಆ ಸಭೆಯಲ್ಲಿ ಅವ್ರೇನು ಹೇಳಿದ್ದಾರೆ, ಬಿಜೆಪಿ ಅವರನ್ನ, RSSನವರನ್ನ, ಪರಿವಾರದವರನ್ನ ಅವರನ್ನ ತಕ್ಷಣದಲ್ಲಿ ನೀವು ನಮಾಜು ಮಾಡ್ತಾ ಇದ್ರೆ ಅದನ್ನು ಬಿಟ್ಟು ಹೋಗಿ ಕೊಲೆ ಮಾಡ್ರಿ, ಅವರಿಗೆ ಹೊಡೆಯಿರಿ, ಅವರಿಗೆ ಮಾರೋ ಅಂತ ಹೇಳ್ತಕ್ಕಂಥ ಮಾತನ್ನ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಅಂದರೆ ಎಷ್ಟು ಅವರ ದ್ವೇಷ ಕಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಹತಾಶ ಭಾವನೆ ಅವರ ಮನಸ್ಸಿನಲ್ಲಿದೆ. ಯಾಕಂದರೆ ಇನ್ನು ನಡೀತಾ ಇರ್ತಕ್ಕಂಥ 5 ರಾಜ್ಯಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗ್ತಾ ಇದೆ. ಹಾಗಾಗಿ ಒಂದು ಹತಾಶೆ ಭಾವನೆ, ಮತ್ತೆ ಎಲ್ಲಿ ನನ್ನಿಂದ ಈ ರಾಷ್ಟ್ರಾಧ್ಯಕ್ಷ ಸ್ಥಾನ ಬಿಟ್ಟೋಗ್ಬಿಡುತ್ತೇನೋ ಹೇಳ್ತಕ್ಕಂಥ ಅಭದ್ರತೆ ಅವ್ರಿಗೆ ಕಾಡ್ತಾ ಇದೆ. ಇದರ ಹಿನ್ನೆಲೆ ಒಳಗೆ ಇವತ್ತು ಅವರು ಬಿಜೆಪಿ ಅವರನ್ನ, RSSನವ್ರನ್ನ, ಪರಿವಾರದವ್ರನ್ನ ಬೆಂಕಿ ಉಗುಳದ ಹಾಗೆ ಉಗುಳಿ ಏನೋ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣವನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕರ್ನಾಟಕದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ದ್ವೇಷ ಭಾಷಣ ವಿರೋಧಿ ಕಾನೂನನ್ನ, ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಇಲ್ಲಿ ವಿಧಾನಸಭೆಯಲ್ಲಿ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಯಾರ ಮೇಲೆ ಕೇಸ್ ಹಾಕ್ಬೇಕೀಗ? ಇದೇ ಪಕ್ಷದ ರಾಷ್ಟ್ರದ ಅಧ್ಯಕ್ಷ
ಇವ್ರು ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ಇವರ ಒಂದು ಆ ಬಿಲ್ಗೆ ಏನು ಬೆಲೆ ಉಳಿದಿದೆ ಹೇಳ್ತಕ್ಕಂಥ ಪ್ರಶ್ನೆ ಇವತ್ತು ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತದೆ. ಅಂದ್ರೆ ಇವತ್ತು ಒಂದಷ್ಟು ಬುದ್ಧಿವಂತರಾಗಿದ್ದಾರೆ. ಇವತ್ತು ಎಲ್ಲಾ ಕಡೆಗಳಲ್ಲೂ ಕೂಡ ಇವತ್ತು ದಾವಣಗೆರೆಯಲ್ಲಿ ಇದೇ ಮುಸಲ್ಮಾನರಿಗೆ ಮೋಸ ಮಾಡಿದ್ರು ಇವರು, ಇದೇ ಕಾಂಗ್ರೆಸ್ ಪಕ್ಷವರು ಮೋಸ ಮಾಡಿದ್ರು. ಅಷ್ಟಿದ್ರೆ ಕೊಡ್ಬೇಕಾಯ್ತು, ಅಲ್ಪಸಂಖ್ಯಾತ ಬಾಯಲ್ಲಿ ಹೇಳೋದಲ್ಲ, ಕೊಡ್ಬೇಕಾಯ್ತು ಟಿಕೆಟ್. ಮುಸಲ್ಮಾನರ ಧಾರ್ಮಿಕ ಭಾವನೆಯ ಮೇಲೆ ಧಕ್ಕೆ ತಂದಿದೆ ಇದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮಾಜನ್ನು ಬಿಟ್ಟು ಹೋಗಿ ನೀವು ಹೊಡೀರಿ ಅಂತಂದ್ರೆ ಇದರ ಹಿಂದಿರ್ತಕ್ಕಂಥದ್ದೇನೋ ಅವರು ಬಿಜೆಪಿ RSS ವಿರುದ್ಧವಾಗಿ ಹೇಳಿಕೆಯನ್ನ ನೀಡಿರುವುದನ್ನ ಖಂಡಿಸಿ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಮಗೆ ಅವ್ರ ಬಗ್ಗೆ ಒಂದು ಗೌರವ ಇತ್ತು. ಕಾಂಗ್ರೆಸ್ ಪಕ್ಷವನ್ನ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಕಟ್ಟಿ ಬೆಳೆಸೋದರಲ್ಲಿ ಅವರ ಪಾತ್ರ ಕೂಡ ಮುಖ್ಯ ಆಗಿದೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಆ ಗೌರವನ್ನ ಉಳಿಸ್ಕೊಳ್ಳುವಂತಹ ಕೆಲಸ ಹಿರಿಯರಾದವರು ಮಾಡಬೇಕಾಗಿತ್ತು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾ ಇರೋದನ್ನ ನೋಡಿದ್ರೆ ನಿಜವಾಗ್ಲೂ ಕೇಂದ್ರದಲ್ಲಿ ನಮ್ಮ ನಾಯಕರಾದಂತಹ ನರೇಂದ್ರ ಮೋದಿಜಿ ಅವರು ಕೊಡ್ತಿರುವಂತಹ ಆಡಳಿತ ವೈಖರಿಯನ್ನ ನೋಡ್ಬಿಟ್ಟು ಅವರಿಗೆ ನಾವು ಇನ್ನು ಮುಂದೆ ಕಳೆದೋಗ್ತೀವೇನೋ, ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನೋ ಭಾವನೆ ಅವರಲ್ಲಿ ಬಂದು ಈ ರೀತಿ ಅವಾಗ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳನ್ನ ಕೊಡುವುದರ ಮೂಲಕ ನಾವು ಜೀವಂತವಾಗಿದ್ದೇವೆ, ಇನ್ನು ಅಸ್ತಿತ್ವದಲ್ಲಿ ಇದ್ದೇವೆ ಅನ್ನೋದನ್ನ ತೋರಿಸ್ಕೊಳ್ಬೇಕಾಗಿದೆ. ಅವರ ಪರಿಸ್ಥಿತಿಯನ್ನ ನೋಡಿದ್ರೆ ನಮಗೂ ನಿಜವಾಗ್ಲೂ ಬೇಸರವಾಗುತ್ತೆ. ಹಿರಿಯರಾದವರು ದೇಶವನ್ನ ಕಟ್ಟುವಂತ ಕೆಲಸದಲ್ಲಿ ಕೈಯನ್ನ ಜೋಡಿಸ್ಬೇಕು ಬಿಟ್ರೆ ಈ ರೀತಿ ಕೋಮು ಭಾವನೆಗಳನ್ನ ಮೂಡಿಸೋದ್ರಲ್ಲಿ, ಪ್ರಚೋದನಕಾರಿ ಭಾಷಣಗಳನ್ನ ಮಾಡೋದ್ರ ಮೂಲಕ ಇವರು ನಾವು ಪಕ್ಷವನ್ನ ಜೀವಂತವಾಗಿ ಇಡ್ತೀವಿ ಅಂದ್ರೆ ಅದು ನಿಜವಾಗ್ಲೂ ಆಗಲ್ಲ. ಜನ ಯಾರು ಈಗ ದಡ್ಡರಾಗಿಲ್ಲ, ಇವರು ಮಾತಿನ ಮೇಲೆ ಹಿಡಿತವನ್ನ ಇಟ್ಕೊಳ್ಬೇಕು. ಯಾಕಂದ್ರೆ ಆಗಿದ್ದಾರೆ ಮತ್ತೆ ಪಕ್ಷವನ್ನ ಕಟ್ತಾ ಇದ್ದಾರೆ. ಯುವಕರಲ್ಲಿ ಒಳ್ಳೆಯ ಭಾವನೆಯನ್ನ ಮೂಡಿಸಬೇಕು ಇವರು. ಅದಲ್ಲದೆ ಬಿಜೆಪಿ RSS ಏನ್ ಮಾಡಿದೆ, ಇವರಿಗೆ ದೇಶ ಕಟ್ಟುವಂತಹ ಒಳ್ಳೆಯ ಕೆಲಸವನ್ನ ಮಾಡುವಂತಹ ಯಾವುದೇ ಸಂಘಟನೆಯನ್ನ ನೋಡಿದ್ರೆ ಇವರಿಗೆ ಬೇಸರ ತರಿಸತ್ತೆ. ಅಂದ್ರೆ ಇವರು ಏನ್ ಮಾಡಕ್ ಹೊರಟಿದ್ದಾರೆ ಸಮಾಜದಲ್ಲಿ ಅನ್ನೋದನ್ನ ನೋಡ್ಕೊಳ್ಬೇಕು. ಅದು ಅಲ್ಲದೆ ವೋಟ್ ಬ್ಯಾಂಕ್ ರಾಜಕಾರಣ, ಅದು ತುಷ್ಟೀಕರಣ, ಯಾವುದೋ ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡ್ತೀವಿ ಅನ್ನೋ ಬರದಲ್ಲಿ ಆ ಸಮುದಾಯವನ್ನ ಸಮಾಜಘಾತಕ ಶಕ್ತಿಗಳನ್ನಾಗಿ ಪರಿವರ್ತನೆ ಮಾಡೋದ್ರಲ್ಲಿ ಇವ್ರ ಕಾರ್ಯ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪಾಪ ಅಮಾಯಕರು ಅವ್ರ ಪಾಡಿಗೆ ಅವರು ಇರ್ತಾರೆ. ಯಾವುದೇ ಧರ್ಮ ಆದ್ರೂ ಗೌರವದಿಂದ ಕಾಣ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಇವರು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಧರ್ಮದ ಮಧ್ಯೆ ಒಡಕನ್ನ ಮೂಡಿಸುವಂತ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ಖಂಡನೀಯ ಅಂತ ಹೇಳ್ತಾ ಇದೀವಿ. ಯಾವುದೇ ವೋಟ್ ಬ್ಯಾಂಕ್ ಆಗ್ಲಿ ತುಷ್ಟೀಕರಣ ಆಗ್ಲಿ ನಡೆಯಲ್ಲ. ಇನ್ಮೇಲೆ ಸ್ಪಷ್ಟವಾದ ಪಾರದರ್ಶಕವಾದ ಸಮಾಜಮುಖಿ ಆಡಳಿತ ಕೊಟ್ರೆ ಮಾತ್ರ ಸಮಾಜ ಅವರನ್ನ ಒಪ್ಪತ್ತೆ ಅಂತ ಹೇಳ್ತಾ, ಮಾನ್ಯ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆರವರು ಅವಹೇಳನಕಾರಿಯಾಗಿರ್ತಕ್ಕಂಥ ಒಂದು ಮಾತನ್ನ ಆಡಿರ್ತಕ್ಕಂಥದ್ದು ಇಡೀ ದೇಶದ ಜನತೆಗೆ ಒಂದು ದುಃಖವನ್ನ ಕೊಟ್ಟಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಮತ್ತು RSS ಈ ದೇಶ ರಕ್ಷಣೆಗೆ ತಮ್ಮ ಸಂಪೂರ್ಣ ಜೀವನವನ್ನೇ ತ್ಯಾಗ ಮಾಡತಕ್ಕಂಥ ಒಂದಿಷ್ಟು ಕಾರ್ಯಕರ್ತರಿದ್ದಾರೆ. ಇವರ ಒಂದು ಹೇಳಿಕೆ, ಪ್ರಚೋದನಕಾರಿ ಭಾಷಣವನ್ನ ನೋಡಿದ್ರೆ ಇಡೀ ಯುವಕ ಸಮೂಹಕ್ಕೆ ಆಕ್ರೋಶವನ್ನ ತರತಕ್ಕಂಥ ಒಂದು ಕೆಲಸ ಮಾಡ್ತಾ ಇದೆ. ಮೊನ್ನ ಅಧ್ಯಕ್ಷರು ಹೇಳಿದ ಹಾಗೆ ಸುಮಾರು 80-85 ವರ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆರವರು ಒಂದು ಹತಾಶರಾಗಿದ್ದಾರೆ ಅಂತ ಅನ್ಸುತ್ತೆ. ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ ಅನ್ನುವಂಥದ್ದನ್ನ ಆಗ್ಲೇ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಇಂಥ ಒಂದು ಹೇಳಿಕೆ ನೀಡಿರೋ ಮುಖಾಂತರ ಜನರಿಗೆ ಒಂದು ಇಡೀ ನಮ್ಮ ಯುವ ಸಮುದಾಯಕ್ಕೆ, ಭಾರತದಲ್ಲಿರ್ತಕ್ಕಂಥ ಯುವ ಸಮುದಾಯಕ್ಕೆ ಇವರೇ ತಾನೇ ಆಕ್ರೋಶ ವ್ಯಕ್ತಪಡಿಸಿ ಅನೇಕ ದೌರ್ಜನ್ಯಗಳನ್ನು ಮಾಡ್ತಕ್ಕಂಥ ಕೆಲಸ ಇವರು ನಡೀತಾ ಇದೆ. ಹಾಗಾಗಿ ಒಂದು ಧರ್ಮದ ವಿಚಾರವಾಗಲಿ, ಭಾರತೀಯ ಜನತಾ ಪಕ್ಷ ಆಗಲಿ, ಈ ರಾಷ್ಟ್ರೀಯ ಸ್ವಯಂ ಸೇವಕ ವಿಚಾರವಾಗಲಿ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಇಂಥ ಒಬ್ಬರು ಮುತ್ಸದಿ ರಾಜಕಾರಣಿ ಆಗಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಅನೇಕ ಇಂಥ ಹೇಳಿಕೆಗಳನ್ನು ಕೊಟ್ಟು ತಮ್ಮ ಒಂದು ಅವ್ರಿಗೆ ಬೇರೆ ಏನಿಲ್ಲ, ಈಗ ಒಂದು ಒಳ್ಳೆ ಕೆಲಸ ಮಾಡಿ ಹೆಸರು ಮಾಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲ. ಇಂಥ ಒಂದು ಹೇಳಿಕೆ ಕೊಟ್ಟು ರಾಷ್ಟ್ರ ವ್ಯಾಪ್ತಿಯಾಗಿ ಒಂದು ಜನರ ವಿರುದ್ಧ ಜನರ ಎದುರಿಗೆ ಬರಬೇಕು ಅನ್ನುವಂಥದ್ದನ್ನ ಆಶೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದನ್ನ ಹೇಳಿಕೆ ಒಬ್ಬ ಸಾಮಾನ್ಯ ಜ್ಞಾನ ಇದ್ದವನು ಸಮೇತ ಏನು ತೊಂದರೆ ಇಲ್ಲ. ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಪಕ್ಷಗಳು ಅವರನ್ನು ಇವ್ರು ವಿರೋಧ ಮಾಡೋದು, ಇವ್ರನ್ನ ಅವ್ರು ವಿರೋಧ ಮಾಡೋದು ಸರ್ವೇ ಸಾಮಾನ್ಯ. 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ
ಎಲ್ಲೂ ತಲೆ ತಗ್ಗಿಸ್ತಾ ಇರ್ತಕ್ಕಂಥ RSS ಅನ್ನ ವಿರೋಧ ಮಾಡ್ತಿದ್ದಾರೆ ಅಂತಂದ್ರೆ ನಾಚಿಕೆಗೇಡಿನ ಸಂಗತಿ. RSS ಬೆಳಕಂಡಾಗಿದೆ ಸ್ವಾಮಿ. RSS 100 ವರ್ಷ ಆಗೋಗಿದೆ. ದೇಶದಲ್ಲಿ RSS ನೀವು ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವುದೋ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಿಕೊಂಡು, ಬೆದರಿಕೆಗಳನ್ನು ಹೊಡ್ಕೊಂಡು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹೊಡ್ಕೊಂಡು RSS ನ ಕಟ್ಟಿಲ್ಲ. RSS ನ ಕಟ್ಟಿರೋದು ತ್ಯಾಗ ಬಲಿದಾನಗಳಿಂದ. RSS ನ ಕಟ್ಟಿರೋದು ತ್ಯಾಗ ಬಲಿದಾನಗಳಿಂದ. ನೀವು RSS ನ ನಿಂದಿಸಿದ ತಕ್ಷಣ ಯಾವುದು RSS ಏನು ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಹಿರಿಯರ ಕೈಯಲ್ಲೇ RSS ನ ಏನು ಮಾಡ್ಕೊಳಕ್ಕಾಗಿಲ್ಲ. ಇನ್ನು ನೀವು ನಿಮ್ಮ ಕೈಯಲ್ಲಿ ಏನಾದರೂ ಮಾಡ್ಕೊಳಕ್ ಸಾಧ್ಯ ಇದೆಯಾ? ಏನು ನಿಮ್ಮ ಕೊಡುಗೆ ಏನು? ನೀವು ರೈಲ್ವೆ ಮಿನಿಸ್ಟರ್ ಆಗಿದ್ರಿ ಅಲ್ವಾ? ರೈಲ್ವೆ ಮಿನಿಸ್ಟರ್ ಆದಾಗ ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನಿದೆ? ಏನು ಕೊಟ್ಟಿದ್ದೀರಿ ನೀವು? ಕನ್ನಡ ರೈಲ್ವೆ ಪರೀಕ್ಷೆ ಬರೆಯೋಕ್ಕೆ BJPನೇ ಬರಬೇಕಾಯ್ತು, ಆಯ್ತಾ? ಸದರನ್ ರೈಲ್ವೆಗೆ ನಿಮ್ಮ ಕೊಡುಗೆ ಏನು? ಒಂದಾದರೂ ಹೊಸ ರೈಲ್ ತಂದಿದ್ದೀರಾ? ಏನೂ ಮಾಡಿಲ್ಲ. ಬರೀ ಭಾಷಣ ಹೊಡ್ಕೊಂಡ್ರಿ, ತಮ್ಮ ವೈಯಕ್ತಿಕ ಅಭಿವೃದ್ಧಿ ಮಾಡಿದ್ರಿ. ಎಷ್ಟೇ ಮೆಡಿಕಲ್ ಕಾಲೇಜು ನಿಮ್ಮ ಹೆಸರಲ್ಲಿ? ಎಷ್ಟು ಆಸ್ತಿ ಮಾಡಿದಿರಿ? ಸಾವಿರಾರು ಕೋಟಿ ಆಸ್ತಿ ಮಾಡಿದಿರಿ. ದಿನ ಬೆಳಗ್ಗೆ ಅಂದರೆ ನಿಮ್ಮ ಮಗ ಪ್ರಿಯಾಂಕ್ ಖರ್ಗೆ ದಿನ ಬೆಳಗ್ಗೆ ಅಂದರೆ ಏನು ಹೇಳ್ತಾರೆ? RSS ನ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಯ್ತು RSS ನ ಏಕಚಿತ್ವ ಕೂದಲು ಕೂಡ ನಿಮ್ಮ ಕೈಯಲ್ಲಿ ಅಲ್ಲಾಡ್ಸೋಕ್ಕಾಗಲ್ಲ. ಯಾಕಂದರೆ RSS ಆ ರೇಂಜಿಗೆ ಬೆಳ್ಕೊಂಡಾಗಿದೆ, ಆಯ್ತಾ? ಏನು ಕೊಡುಗೆ? ನಿನ್ನೆ ರಿಸಲ್ಟ್ ಬಂತು, ದ್ವಿತೀಯ PUC ಫಲಿತಾಂಶ ನಮ್ಮೆಲ್ಲರಿಗೂ ಗೊತ್ತಿದೆ. ಎಷ್ಟು ನಿಮ್ಮದು ಪರ್ಸೆಂಟೇಜು? ಲಾಸ್ಟಿಂದ ಕೆಳಗಡೆ, ಲಾಸ್ಟಿಂದ ಫಸ್ಟು. ಇದು ನಿಮ್ಮ ಸಾಧನೆ. ಉಸ್ತುವಾರಿ ಮಂತ್ರಿ ಅಲ್ರಿ ನಿಮ್ಮ ಮಗ ಪ್ರಿಯಾಂಕ್ ಖರ್ಗೆ, ನಮ್ಮ ರಾಜ್ಯದ್ದು. ಏನು ಮಾಡಿದ್ರಿ? ಏನು ಕಿಸಿದ್ದಾರೆ? ಏನು ದಿನಗಳಲ್ಲಿ ಇದಕ್ಕೆ ಇನ್ನೂ ಉಗ್ರವಾಗಿ ಪ್ರತಿಭಟನೆ ಏನು ಮಾಡ್ತೀವಿ? ಇವತ್ತು ರಾಜ್ಯಾದ್ಯಂತ ಏನು ಯುವ ಮೋರ್ಚಾ ಸಂಘಟನೆ ಈ ಒಂದು ದೂರು ದಾಖಲಿಸುವ ಒತ್ತಾಯವನ್ನ ಎಲ್ಲ ಠಾಣೆಗಳಲ್ಲಿ ಮಾಡ್ತಾ ಇದೆ. ಈ ಒಂದು ಸಾಗರ ವಿಜ್ಞಾನ ವೇದಿಕೆಯಿಂದ 8 ದಿನಗಳ ವಿಜ್ಞಾನ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 13ರಿಂದ ಏಪ್ರಿಲ್ 20ರವರೆಗೆ ವಸತಿ ಸಹಿತ ವಿಜ್ಞಾನ ಬೇಸಿಗೆ ಶಿಬಿರವಿದ್ದು, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಮಕ್ಕಳು ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ವೇದಿಕೆ ಅಧ್ಯಕ್ಷ ಡಾಕ್ಟರ್ ಜೀವನ್ HS ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ವಿಜ್ಞಾನ ಕೇಂದ್ರದ ನಿರ್ದೇಶಕ ರವಿ ಹೆಗಡೆ, VC ಪಾಟೀಲ್ ಮಾತನಾಡಿದ್ದಾರೆ. ಗೋಷ್ಠಿಯಲ್ಲಿ ತಿಮ್ಮಪ್ಪ, ಪ್ರದೀಪ್ ಇನ್ನಿತರರು ಹಾಜರಿದ್ದರು. HLS ನೇತೃತ್ವದಲ್ಲಿ ಶುರುವಾಗಿ ಜ್ಞಾನಂ ವಿಜ್ಞಾನಂ ಸಹಿತಂ ಎಂಬ ಧ್ಯೇಯದಿಂದ ಶುರುವಾಗಿ ಮಕ್ಕಳಿಗೆ ವಿಜ್ಞಾನದ ಆಸಕ್ತಿ ಬೆಳೆಸೋದು ಮತ್ತು ಮೂಲ ಸಂಶೋಧನೆ ಕಡೆ ಮಕ್ಕಳು ಗಮನವನ್ನು ಕೊಡಬೇಕು ಎಂಬ ಮೂಲ ಉದ್ದೇಶದಿಂದ 2011ರಲ್ಲಿ ಶುರುವಾಗಿತ್ತು. ಹಾಗೆ ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳು ಸಾಗರ ನಗರಸಭೆಯ ಸಹಾಯದಿಂದ ನಮ್ಮದೇ ಆದಂಥ ಜಾಗವನ್ನು ಹೊಂದಿದ್ದೇವೆ. ಈಗ ಅಲ್ಲಿ ನಮ್ಮದೇ ಆದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿ ಕೊನೆಯ ಹಂತದಲ್ಲಿದೆ. ಇನ್ನೊಂದು 20% ಕಟ್ಟಡ ನಿರ್ಮಾಣದ ಮಾಡೋದಿದೆ. ಅದಕ್ಕೆ ಹಣಕಾಸಿನ ಸಹಾಯವು ಕಡಿಮೆ ಆಗಿದೆ. ಮೂಲ ಉದ್ದೇಶ ಹೇಳ ಹಾಗೆ ಪ್ರೈಮರಿ ಸ್ಕೂಲ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಮತ್ತು ಅಂಡರ್ ಗ್ರ್ಯಾಜುಯೇಟು PU ಮಕ್ಕಳು ಇವರಿಗೆ ವಿಜ್ಞಾನದ ವಿಚಾರವಾಗಿ ಬೇರೆ ಬೇರೆ ಇಂಡಿಯನ್ ಸೈನ್ಸ್ IISc IITಗಳಿಂದ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಕರೆಸಿ ಇಂಟ್ರ್ಯಾಕ್ಷನ್ ಮಾಡಿಸೋದು ಮತ್ತು ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ ಅಂದರೆ ಮಕ್ಕಳು ಸೈನ್ಸ್ ಟು ಎಕ್ಸ್ಪೆರಿಮೆಂಟ್ ಅಂತೇವೆ. ಮಕ್ಕಳಿಗೆ ಪ್ರಯೋಗ ಮಾಡಿ ವಿಜ್ಞಾನವನ್ನು ಕಲಿಯೋದು, ಇವೆಲ್ಲ ಆ್ಯಕ್ಟಿವಿಟಿಗಳನ್ನು ಮಾಡ್ತಾ ಇದ್ದೇವೆ. ಸುಮಾರು ಒಂದು 7ರಿಂದ 8 ಥರದ ಆ್ಯಕ್ಟಿವಿಟಿ ಇದ್ದಾವೆ. ಅದೇ ವಿಜ್ಞಾನ ಮಂಥನಂ, ಅದು ಸೆಕೆಂಡ್ ಸಂಡೇ 4th ಸಂಡೇ ಇರುತ್ತೆ. ಸೈನ್ಸ್ ಕ್ಯಾಂಪ್ಗಳಿದ್ದಾವೆ, ಹೈಸ್ಕೂಲ್ನವ್ರಿಗೂ ಇದೆ, PUನವ್ರಿಗೂ ಇದೆ. ಅದು 8 ದಿನದ ಸೈನ್ಸ್ ಕ್ಯಾಂಪ್ಗಳು ಹೈಸ್ಕೂಲು ಮತ್ತು PU ಅಂಡರ್ ಗ್ರ್ಯಾಜುಯೇಟ್ BSc ಅವರಿಗಿದೆ. BSc ಸ್ವಲ್ಪ ಮಾಡಿಫೈಡು, ಅದು ಕೌಶಲ್ಯ ಅಭಿವೃದ್ಧಿ ರಿಲೇಟೆಡ್ ಸೈನ್ಸ್ ಕ್ಯಾಂಪ್ಗಳು. ಅದ್ರ ಜೊತೆಗೆ ನಾವು ಟೀಚರ್ ಟ್ರೈನಿಂಗು ಟೀಚರ್ಗಳಿಗೆ ವರ್ಕ್ಶಾಪ್ ಮಾಡ್ತೇವೆ. ಪ್ರೈಮರಿ ಸ್ಕೂಲ್ನ ಟೀಚರ್ಗಳಿಗೆ ಮತ್ತು ಹೈಸ್ಕೂಲ್ ಟೀಚರ್ಗಳಿಗೆ 3ರಿಂದ 4 ದಿನದ ವರ್ಕ್ಶಾಪ್ಗಳು ಒಂದು 7-8 ವರ್ಷದಲ್ಲಿ ಕಂಡಕ್ಟ್ ಮಾಡ್ತೇವೆ. ಸೊ ಇದರ ಜೊತೆಗೆ ನಾವು ರೈತರಿಗೆ ಅವರಿಗೂ ಸಲಹೆ ಕೊಡುವಂಥ ವರ್ಕ್ಶಾಪ್ಗಳನ್ನು ಕಳೆದ ವರ್ಷ ಮಾಡಿದ್ದೇವೆ. ರೈತರು ಮತ್ತು ಬೇರೆ ಬೇರೆ ಜನಕ್ಕೂ ಉಪಯೋಗ ಆಗಲಿ ಅಂತ. ಈಗಾಗಲೇ ನಾನು ಹೇಳಿದಂಗೆ CSR ಫಂಡ್ ಮತ್ತು ಬೇರೆ ಬೇರೆ ಫಂಡ್ಗಳಿಂದ, ಸ್ವಂತ ಫಂಡಿಂದ ಒಂದು 85% ನಮ್ಮ ಕಟ್ಟಡ ಆಗಿದೆ. ಇನ್ನೊಂದು 15% ಬಾಕಿ ಇದೆ. ಅದನ್ನು ಮುಂದುವರಿಸಿ ಮತ್ತು ಆ್ಯಕ್ಟಿವಿಟಿಗೆ ನಮಗೆ CNR ಆಫ್ ಸೈನ್ಸ್ ಅವರು ನಮ್ಮ ಆ್ಯಕ್ಟಿವಿಟಿ ಸಪೋರ್ಟ್ ಮಾಡ್ತಾರೆ. ಆ್ಯನ್ಯುವಲಿ ಅವರು ತುಂಬ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಾರೆ. ಅದು ಆ್ಯಕ್ಟಿವಿಟಿಗಾಗಿ
ಅದನ್ನು ಮಾಡ್ಕೊಂಡು ಬಂದಿದ್ದೇವೆ. ಸೊ ಈಗ ಇವತ್ತು ಸೇರಿದ ಉದ್ದೇಶ ನಮ್ಮ ಮುಂದಿನ ವಾರ ಹೈಸ್ಕೂಲ್ ಮಕ್ಕಳಿಗೆ 8, 9, 10 ಎಕ್ಸಾಮ್ ಬರೆದವರು ಹೆಚ್ಚಾಗಿ ಅವರಿಗೆ ಒಂದು 8 ದಿನದ ಸೈನ್ಸ್ ಕ್ಯಾಂಪ್ ಇದೆ. ದೇಶದ ಬೇರೆ ಬೇರೆ ಕಡೆಯಿಂದ ವಿಜ್ಞಾನಿಗಳು ಬಂದು ಇಡೀ ದಿನ ವಿಜ್ಞಾನ ಮತ್ತು ಸ್ವಲ್ಪ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡುವುದು, ಕರ್ಕೊಂಡೋಗಿ ಬಾಟನಿ ರಿಲೇಟೆಡ್, ಬಯಾಲಜಿ ರಿಲೇಟೆಡ್ ಎಲ್ಲ ಮಾಡೋದು ಅಂತ ಒಂದು ಸೈನ್ಸ್ ಕ್ಯಾಂಪ್ ಇದೆ. ಸಮ್ಮರ್ ಸೈನ್ಸ್ ಕ್ಯಾಂಪು, ರೆಸಿಡೆನ್ಷಿಯಲ್ ಸಮ್ಮರ್ ಸೈನ್ಸ್ ಕ್ಯಾಂಪ್ ಇದೆ. ಅಲ್ಲೇ ವಾಸ ಮಾಡ್ತಾ ಮಕ್ಕಳು ಬೆಳಗ್ಗೆಯಿಂದ ಸಂಜೆವರೆಗೆ 9 ಗಂಟೆ ತನಕ ಕಲಿತಾರೆ. ಆ ಕ್ಯಾಂಪ್ ಇದೆ. ಅದ್ರ ಜೊತೆಗೆ ನಾವು ಮುಂಬರುವ ದಿನಗಳಲ್ಲಿ ಇವೇನಿದೆ ಒಂದು ಸೈನ್ಸ್ ಕ್ಯಾಂಪು, ವಿಜ್ಞಾನ ಮಂಥನ, ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟು, ರೈತರಿಗೆ ಇದ್ರ ಜೊತೆಗೆ ನಾವು ಈಗ BCAದವರಿಗೆ ಒಂದು AI ಅಂದರೆ BCA ಡಿಗ್ರಿ ಮಾಡ್ತಾರೆ, ಕೆಲಸ ಸಿಗೋದಿಲ್ಲ, ಕೆಲಸ ಸಿಗುವಂಥ ಒಂದು ಟ್ರೈನಿಂಗ್ ಅದು ಹೆಚ್ಚಾಗಿ ನಮ್ಮ ರವಿ ಹೆಗ್ಡೆ ಅವರಿಗೆ ಅದ್ರ ಬಗ್ಗೆ ಹೇಳ್ತಾರೆ. ಆ ಥರದ್ದೊಂದು ಆ್ಯಕ್ಟಿವಿಟಿ ಮುಂದುವರೆದ ದಿನಗಳು ಶುರು ಮಾಡ್ತಾ ಇದ್ದೇವೆ. BCA ಟ್ರೈನಿಂಗ್ ಕೋರ್ಸ್ ಅಂತ ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. BCA ಪರ್ಟಿಕ್ಯುಲರ್ಲಿ BCAದವರಿಗೆ AI ರಿಲೇಟೆಡ್ ಮತ್ತು ಅದನ್ನು ಈಗ ರವಿ ಹೆಗ್ಡೆ ನಮ್ಮ ಬಗ್ಗೆ ಹೇಳ್ತಾರೆ. ಸೊ ನಾವು ಮುಖ್ಯವಾಗಿ ಸೇರಿರೋದು ಒಂದು ನಮ್ಮ ಸೈನ್ಸ್ ಕ್ಯಾಂಪು ಮುಂದಿನ ವಾರ ಇದೆ, ಅದ್ರ ಬಗ್ಗೆ. ಮತ್ತು ಜಾಬ್ ಆಪರ್ಚುನಿಟೀಸ್ ಕಡಿಮೆ ಇದೆ ಅನ್ನೋದು ನಮ್ಮ ಅನುಭವಕ್ಕೆ ಬಂತು. ನೋಡಿದಾಗ ಗೊತ್ತಾಗಿದ್ದು ಏನಂದರೆ ಅವರಿಗೆ ಇಂಡಸ್ಟ್ರಿ ಓರಿಯೆಂಟೇಷನ್ ಇಲ್ಲ. ಅಕಾಡೆಮಿಕ್ಸ್ ಮತ್ತು ಇಂಡಸ್ಟ್ರಿ ಮಧ್ಯೆ ತುಂಬ ಗ್ಯಾಪ್ ಇರುತ್ತೆ. ಯಾಕಂದರೆ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಸ್ಟ್ರಿಕ್ಟ್ ಸಿಲೆಬಸ್ ಇರುತ್ತೆ, ಅದನ್ನೇ ಫಾಲೋ ಮಾಡಬೇಕಾಗುತ್ತೆ. ಸಿಲೆಬಸ್ ಚೇಂಜ್ ಮಾಡೋದು ಕೂಡ ಒಂದು ಪ್ರೊಸೆಸ್ ಇರುತ್ತೆ, ಅದು ಬೇಗ ಆಗೋದು. ಆದರೆ ಇಂಡಸ್ಟ್ರಿಯಲ್ಲಿ ಏನೇ ಒಂದು ಹೊಸ ಟೆಕ್ನಾಲಜಿ ಬಂದಾಗ ಕೆಲವೇ ದಿನಗಳೊಳಗೆ ಇಂಡಸ್ಟ್ರಿ ಅದನ್ನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಉದಾಹರಣೆಗೆ ಈಗ ಎಲ್ಲ ಕಡೆ AI ಅಡಾಪ್ಷನ್ ಆಗ್ತಾ ಇದೆ, AI ಕೆಲಸ ಹೋಗ್ತಾ ಇದೆ. ಆ ಥರದ್ದೆಲ್ಲ ತುಂಬ ಕನ್ಸರ್ನ್ಸ್ ಇದ್ದಾವೆ ಜನರಿಗೆ. ಅದರಿಂದಾಗಿ ಅದರ ಬಗ್ಗೆ ನಾವು ಒಂದು ಟ್ರೈನಿಂಗ್ ಮಾಡಿದ್ವಿ ಜನರಿಗೆ, ಸ್ಟೂಡೆಂಟ್ಸ್ಗೆ ಜಾಬ್ ಓರಿಯೆಂಟೇಷನ್ಗೆ ಹೆಲ್ಪ್ ಆಗುತ್ತೆ. ಜಾಬ್ ಓರಿಯೆಂಟೇಷನ್ಗಿಂತ ಜಾಸ್ತಿ ನಾವು ಅದನ್ನು ಇಂಡಸ್ಟ್ರಿ ಹೇಳ್ಬೋದು. ಈಗ ಈ ಹಿಂದೆ ಒಂದು 85-90ರ ಹೊತ್ತಿನಲ್ಲಿ ಬ್ಯಾಂಕ್ಗಳಲ್ಲಿ ತುಂಬ ಕಂಪ್ಯೂಟರೈಸೇಷನ್ ಆಗ್ತಾ ಇದೆ, ನಮ್ಮದು ಜಾಬ್ ಹೋಗುತ್ತೆ ಬೇಡ ಅಂತ ಭಾಳ ಕೂಗೆದ್ದಿತ್ತು ಆ ಸಮಯದಲ್ಲಿ. ಆದರೆ ಯಾರು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರು ಅವರಿಗೆ ಭಾಳ ಅನುಕೂಲ ಆಯಿತು. ಮುಂದೆ ಹೋಗ್ತಾ ಅನಾನುಕೂಲಕ್ಕಿಂತ ಅನುಕೂಲ ಜಾಸ್ತಿ ಆಯಿತು. AI ಯಾರು ಅದನ್ನು ಮೊದಲು ಅಡಾಪ್ಟ್ ಮಾಡ್ಕೊಳ್ತಾರೋ ಅವರಿಗೆ ಅದರಿಂದ ಅನುಕೂಲಗಳಾಗ್ತವೆ. ಇಲ್ಲಿ ಸ್ಟೂಡೆಂಟ್ಸಿಗೆ ಅದರ ಬಗ್ಗೆ ಬೇರೆ ಯಾವುದೇ ಜಾಸ್ತಿ ಫ್ಯಾಸಿಲಿಟೀಸ್ ಇಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಸಾಗರ್ ಸೈನ್ಸ್ ಬಿಲ್ಡಿಂಗಲ್ಲಿ ಒಳ್ಳೆಯ ಫ್ಯಾಸಿಲಿಟೀಸ್ ಇದೆ, ಲೆಕ್ಚರ್ ಹಾಲ್ಗಳಿದ್ದಾವೆ. ಅದನ್ನು ಉಪಯೋಗಿಸ್ಕೊಂಡು ಒಂದು ಸ್ಟೂಡೆಂಟ್ಸ್ಗೋಸ್ಕರ ಇಂಡಸ್ಟ್ರಿ ಓರಿಯೆಂಟೇಷನ್ ಪ್ರೋಗ್ರಾಮು. AI ಹೋಗೋ ಮುಂಚೆ ನಾವು ಪೈಥಾನ್ ಲ್ಯಾಂಗ್ವೇಜ್ ಸ್ಕಿಲ್ಸನ್ನು ತೊಗೊಳ್ಬೇಕಾಗುತ್ತೆ. ಯಾಕಂದರೆ AI ಎಲ್ಲ ಗೊತ್ತಾಗೋದು ಪೈಥಾನ್ನಲ್ಲೇ. ಪೈಥಾನ್ ಇಸ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ. ಸೊ ಫಸ್ಟ್ ಸ್ಟೇಜಲ್ಲಿ ಪೈಥಾನ್ ಟ್ರೈನಿಂಗು ಪ್ಲಸ್ ಪೈಥಾನ್ ಮಾಡಿದಾಗಲೇ ಅದಕ್ಕೆ ವೆಬ್ ಮತ್ತು ಇತರ ಟೆಕ್ನಾಲಜಿಗಳು ಬರ್ತಾರೆ. ಅದ್ರ ಜೊತೆಯಲ್ಲಿ ಅದನ್ನು ಕಂಪ್ಲೀಟ್ ಕವರ್ ಮಾಡಿಬಿಟ್ಟು ಅದು ಫೌಂಡೇಶನ್ ಕೋರ್ಸು, ಅದರ ನಂತರ ಅಡ್ವಾನ್ಸ್ ಕೋರ್ಸು, ಅದರಲ್ಲಿ ಕಂಪ್ಲೀಟ್ AI ರಿಲೇಟೆಡ್ ಟ್ರೈನಿಂಗು. ಅದರಲ್ಲಿ AI ಕೂಡ 2 ಟೈಪ್ ಬರುತ್ತೆ. ಮೇನ್ಲಿ ಬ್ರಾಡ್ ಕ್ಯಾಟಗರೈಸೇಷನ್, ಒಂದು ಯೂಸ್ ಮಾಡಿ ಕೋಡಿಂಗ್ ಮಾಡುವಂಥದ್ದು ನಾವು SIH ಪ್ರೋಗ್ರಾಮು. ಅದಕ್ಕೆ ಕ್ಲಾಡ್ ಕೋಡ್ ಆ ಥರದ್ದೆಲ್ಲ ಟೂಲ್ಗಳು ಬಂದಿದ್ದಾವೆ ಈಗ. ಅದು ಒಂದು ಸ್ಟೇಜು. ಸೆಕೆಂಡ್ ಸ್ಟೇಜು ನಾವೇ AI ಕಲಿತು AI ಟ್ರೈನಿಂಗ್ಗಳನ್ನು ಮಾಡೋದು, ಅಂದರೆ ಮಾಡೆಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. LLMಗಳು ಅಥವಾ ಇತರ ಸುಮಾರು ಜೂನ್ ಟೈಮಲ್ಲಿ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡುವ ವಿಚಾರ ಇದೆ. ವಿಜ್ಞಾನಿಗಳು ನೋಡುವಂಥ ಅವಕಾಶ ಕೊಟ್ಟಿದೆ. ಹೀಗಾಗಿ ಈ ಒಂದು ಕೇಂದ್ರ ಈಗಾಗಲೇ 3 ಕೋಟಿಯಲ್ಲಿ ನಿರ್ಮಾಣವಾಗಿದೆ. ಇನ್ನು ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಅದು ಮುಗಿದರೆ ಮುಂದಿನ ದಿನಗಳಲ್ಲಿ ಆ ಕೇಂದ್ರ ಉದ್ಘಾಟನೆಯಾಗಿ ಬೆಂಗಳೂರು ಬಿಟ್ಟರೆ ಮಲೆನಾಡು ಭಾಗದಲ್ಲಿ ಇರ್ತಕ್ಕಂಥ ಏಕೈಕ ವಿಜ್ಞಾನ ಕೇಂದ್ರ ಅಂದರೆ ಅದು ಸಾಗರ ವಿಜ್ಞಾನ ಕೇಂದ್ರ ಅಂದರೆ ತಪ್ಪಾದಾಗ ಅಂಥ ವಿಜ್ಞಾನ ಕೇಂದ್ರಕ್ಕೆ ಇಲ್ಲಿನ ನಾಗರಿಕರ, ಇಲ್ಲಿಯ ಎಲ್ಲರ ಸಹಕಾರ ಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಈ ಮೂಲಕ ಸಂಶೋಧನಾ ಪ್ರವೃತ್ತಿಯನ್ನು ಆ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೋಸ್ಕರವಾಗಿ ಇದೇ ನಾಳೆ 13ರಿಂದ 20ನೇ ತಾರೀಕುವರೆಗೆ ಬೇಸಿಗೆ ಶಿಬಿರವನ್ನು ಏರ್ಪಡಿಸ್ತೇವೆ. ಅಲ್ಲಿ 8 ದಿನಗಳ ಕಾಲ ಅತ್ಯಂತ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಬೇಸಿಗೆ ಶಿಬಿರ, ವಿಜ್ಞಾನದ ಬೇಸಿಗೆ ಶಿಬಿರ ನಡೀತಾ ಇದೆ. ಅಲ್ಲಿ ಪ್ರತಿನಿತ್ಯ 4 ಸೆಷನ್ ಇರ್ತದೆ. ಮೊದಲನೇ 2 ದಿವಸ ಬಯಾಲಜಿಗೆ ಸಂಬಂಧಪಟ್ಟ ಹಾಗೆ, ಇನ್ನು 2 ದಿವಸ ಫಿಸಿಕ್ಸ್ಗೆ ಸಂಬಂಧಪಟ್ಟ ಹಾಗೆ, ಮತ್ತೆ 2 ದಿವಸ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ, ಕೊನೆಗೆ 2 ದಿವಸ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ಹಾಗೆ. ಬೆಳಗ್ಗೆ 6 ಗಂಟೆಗೆ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಪ್ರಾಣಾಯಾಮ, ಯೋಗ, ಧ್ಯಾನ,
ಆ ನಂತರ ಅವ್ರಿಗೆ ಟಿಫಿನ್ ಕೊಡ್ತಕ್ಕಂಥ ವ್ಯವಸ್ಥೆ ಮನೆ ಕೇಂದ್ರದಲ್ಲಿ ಟಿಫಿನ್ ಕೊಡ್ತಕ್ಕಂಥದ್ದು. ಆ ನಂತರ 9 ಮೊದಲ ಸೆಷನ್ ಪ್ರಾರಂಭ ಆಗುತ್ತೆ. 11 ಒಂದು ಸೆಷನ್ ಮುಗಿಯುತ್ತೆ. ಆ ನಂತರ ಟೀ ಕೊಡ್ತಕ್ಕಂಥದ್ದು. 1 ಗಂಟೆಗೆ ಮತ್ತೆ ಊಟದ ಬ್ರೇಕ್ ಕೊಡ್ತಕ್ಕಂಥದ್ದು. ಮತ್ತೆ 2 ಸೆಷನ್ ಮಾಡೋದು. 6 ಗಂಟೆಗೆ ಒಂದು ಸ್ನ್ಯಾಕ್ಸ್ ಕೊಡ್ತಕ್ಕಂಥದ್ದು. ರಾತ್ರಿ ಅವರು ವಿಜ್ಞಾನಿಗಳು ಬರ್ತಾರಲ್ಲ, ಆ ವಿಜ್ಞಾನಿಗಳಿಗೆ ಅದೇ ಒಂದು ಕ್ಯಾಂಪಸ್ನಲ್ಲಿ ಓಡಾಟ ಮಾಡಿ ಅವರನ್ನು ಪ್ರಶ್ನೆ ಕೇಳ್ತಕ್ಕಂಥ ಒಂದು ಅವಕಾಶವಿದೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆಕಾಶ ವೀಕ್ಷಣೆ ಮಾಡಿದ್ದೇವೆ. ಆಕಾಶ ವೀಕ್ಷಣೆ ಅವಕಾಶ ಇದೆ. ಹಾಗೆ ಪ್ರಮುಖ ವಿಜ್ಞಾನಿಗಳು ಮಾಡಿರ್ತಕ್ಕಂಥ ಸಾಧನೆಯ ಡಾಕ್ಯುಮೆಂಟ್ರಿಯನ್ನು ನಮ್ಮ ಟಿವಿಗಳಲ್ಲಿ ಹಾಕೋದ್ರ ಮೂಲಕ ಆ ವಿಜ್ಞಾನಿಗಳ ಪ್ರೇರೇಪಣೆ ಮಕ್ಕಳ ಮೇಲೆ ಆಗಲಿ ಅಂತಕ್ಕಂಥ ಒಂದು ಭಾವನೆಯಿಂದ ಅದನ್ನು ಸಹಿತ ನಾವು ಆ ಕಾರ್ಯಕ್ರಮ ಹೊಂದಿದೆ. ಒಟ್ಟಾರೆಯಾಗಿ ಮಕ್ಕಳನ್ನು ಸರ್ವಾಂಗೀಣವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಉದ್ದೇಶ ಈ ಶಿಬಿರದ ಮೂಲ ಉದ್ದೇಶವಾಗಿದೆ. ಹಾಗಾಗಿ ಈ ಒಂದು ಶಿಬಿರದಲ್ಲಿ ಬೆಂಗಳೂರಿನಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಶಿವಮೊಗ್ಗದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಸಾಗರದ ವಿದ್ಯಾರ್ಥಿಗಳಿದ್ದಾರೆ, ಸೊರಬದ ವಿದ್ಯಾರ್ಥಿಗಳಿದ್ದಾರೆ. ಒಟ್ಟಾರೆ 50 ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡ್ಕೊಳ್ತಾರೆ. ಇದು 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ. ಮುಂದೆ ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ PU ವಿದ್ಯಾರ್ಥಿಗಳಿಗೆ ಮತ್ತೊಂದು ಶಿಬಿರ 5 ದಿನಗಳ ಕಾಲ ನಡೀತಕ್ಕಂಥದ್ದಿದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಜ್ಞಾನ ಕೇಂದ್ರ ಸಾಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದ್ವಿತೀಯ PUCಯಲ್ಲಿ 81.75% ಫಲಿತಾಂಶ ದಾಖಲಿಸಿದ್ದು 1167 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಈ ಪೈಕಿ 954 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಪ್ರಾಚಾರ್ಯ ಸತ್ಯನಾರಾಯಣ್ KC ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಕಾರ್ತಿಕ್ ಕಾಮತ್ 600ಕ್ಕೆ 593 ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿದ್ದು ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹಾಗೂ ಶಾಸಕ ಗೋಪಾಲಕೃಷ್ಣ ಬೇಳೂರು, ಉಪಾಧ್ಯಕ್ಷ BA ಇಂದುಧರ್ ಬೇಸೂರು ಅಭಿನಂದನೆ ಸಲ್ಲಿಸಿದ್ದಾರೆ. ನಮಸ್ಕಾರ. ನಮ್ಮ ಕಾಲೇಜಿಗೆ ಈ ವರ್ಷದಾಗೆ ಒಳ್ಳೆಯ ಫಲಿತಾಂಶ ಬಂದಿದೆ. ಕಾಲೇಜಿನ ಫಲಿತಾಂಶ 82% ಬಂದಿದೆ. ಅದರಲ್ಲಿ 1167 ವಿದ್ಯಾರ್ಥಿಗಳಲ್ಲಿ 954 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅದರಲ್ಲಿ ಸೈನ್ಸಲ್ಲಿ ಡಿಸ್ಟಿಂಕ್ಷನ್ 97 ಬಂದಿದೆ, ಕಾಮರ್ಸಲ್ಲಿ 58 ಬಂದಿದೆ, ಆರ್ಟ್ಸಲ್ಲಿ 14 ಬಂದಿದೆ. ಒಟ್ಟು 169 ಡಿಸ್ಟಿಂಕ್ಷನ್ ಬಂದಿದೆ. ನಮ್ಮ ಕಾಲೇಜಿಗೆ ಅತ್ಯಂತ ಹೆಚ್ಚು ಅಂಕಗಳನ್ನು ತೆಗೆದಿರೋ ವಿದ್ಯಾರ್ಥಿ ಕಾಮರ್ಸ್ ವಿಭಾಗದ ನಮ್ಮ ಕಾಲೇಜಿನ ಕಾಮರ್ಸ್ ವಿಭಾಗದ ವಿದ್ಯಾರ್ಥಿ ಕಾರ್ತಿಕ್ ಕಾಮತ್ ನಮ್ಮ ಕಾಲೇಜಿಗೆ ಅತ್ಯಂತ ಹೆಚ್ಚು ಅಂಕಗಳನ್ನು ತೆಗೆದಿದ್ದಾರೆ. 593 ಅಂಕಗಳನ್ನು ಪಡೆದಿದ್ದಾನೆ. ಹಾಗೂ ಸೈನ್ಸ್ ವಿಭಾಗದಲ್ಲಿ ಹಿಮಾಂಶ್ KG ಅಂತೇಳಿ 585 ಮಾರ್ಕ್ಸನ್ನು ತೆಗೆದಿದ್ದಾನೆ. ಆರ್ಟ್ಸ್ ವಿಭಾಗದಲ್ಲಿ ಅರ್ಪಿತಾ MP ಅಂತೇಳಿ 573 ಅಂಕಗಳನ್ನು ತೆಗೆದಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಕಾಲೇಜಿನ ಫಲಿತಾಂಶಕ್ಕೆ ಕಾರಣರಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪರವಾಗಿ ಅಭಿನಂದನೆ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನೂ ತುಂಬಾ ಸಹಾಯ ಮಾಡಿದ್ದಾರೆ ಎಲ್ಲ ರೀತಿಯಲ್ಲಿ. ನಾನು ಏನ್ ಮಾಡ್ಬೇಕಂತಿದ್ರು ಅವ್ರ ಸಪೋರ್ಟ್ ಯಾವಾಗ್ಲೂ ನನ್ನ ಜೊತೆ ಇದ್ದೇ ಇರುತ್ತೆ. ಅದ್ ನಂಗೆ ಬಹಳ ಖುಷಿ. ಈಗ ಒಬ್ಬೊಬ್ಬರ ಅಪ್ಪ ಅಮ್ಮ ಅವ್ರಿಗೆ ಏನಾದ್ರು ಮಾಡ್ಬೇಕಂತಿದ್ರೆ ಅವ್ರಿಗೆ ಫ್ರೀ ಆಗ್ಬಿಡಲ್ಲ. ನಂಗೆ ಇದೊಂದು ನನ್ನ ಒಪಿನಿಯನು, ನಿಮ್ಮ ಮಕ್ಳಿಗೆ ಆದಷ್ಟು ಸ್ವಲ್ಪ ಫ್ರೀ ಆಗ್ಬಿಡ್ರಿ, ಹಿಡೀರಿ. ಎಲ್ಲಿ ನಿಮಗೆ ತಪ್ಪಾಗ್ತಿದೆ ಅನ್ಸ್ತಿದೆ ಹೇಳ್ರಿ. ಆದ್ರೆ ಫುಲ್ ನೀವು ಗಟ್ಟಿಯಾಗಿ ಇಟ್ಕೊಬಿಟ್ರೆ ಅವ್ರು ಓದಲ್ಲ ಮುಂದೆ. ನೀವೆಷ್ಟು ಫ್ರೀ ಆಗ್ಬಿಡ್ತೀರಾ, ಅವ್ರಿಗೆ ಎಷ್ಟು ನೀವು ಫ್ರೀಡಮ್ ಕೊಡ್ತೀರಾ, ಅವ್ರು ಏನ್ ಮಾಡ್ಬೇಕಂತಿದ್ದಾರೆ ಅದಕ್ಕೆ ನೀವು ಸಹಾಯ ಮಾಡ್ಕೊಡ್ತೀರಾ, ಅವ್ರು ಅಷ್ಟೇ ಮುಂದೆ ಹೋಗ್ತಾರೆ. ನಮ್ಮ ಅಪ್ಪ ಅಮ್ಮನೂ ನಮಗೆ ಹಿಂಗೆ ಮಾಡಿದ್ದು. ಅದೇ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕಾಲೇಜು ತುಂಬಾ ಸಪೋರ್ಟ್ ಮಾಡಿದೆ. ಈಗ ಸ್ಪೋರ್ಟ್ಸ್ ಆಗ್ಲಿ, ನಮಗೆ ಏನೋ ಕಲ್ಸೋದಾಗ್ಲಿ, ಇದು ತುಂಬಾ ಕಾಂಪಿಟೇಷನ್ಸಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಸರ್ ಎಲ್ಲ ಬಂದು ನೀವು ಹೆಸರೆಲ್ಲ ಕೇಳ್ತಾರೆ, ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಷ್ಟೇ. ಸಾಗರ ಪಟ್ಟಣದ ಸೊರಬ ರಸ್ತೆಯ ಬೈಪಾಸ್ ಸಮೀಪ ಸಂತೆ ಮಾರುಕಟ್ಟೆ ನಿರ್ಮಿಸಲು ಗುರುವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಸ್ಥಳ ಪರಿಶೀಲನೆ ನಡೆಸಿದರು. ನಗರದ 4 ಭಾಗದಲ್ಲಿ ಸುಸಜ್ಜಿತ ಸಂತೆ ಮೈದಾನ ಮಾಡಿರುವುದರಿಂದ ಸ್ಥಳೀಯವಾಗಿರುವ ಜನರಿಗೆ ಅನುಕೂಲವಾಗಿದ್ದು, ಈ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ APMC ಕಾರ್ಯದರ್ಶಿ ಶೈಲಜಾ, ಅನಿಲ್ ಕುಮಾರ್, ಚಂದ್ರಶೇಖರ್, ರವಿಕುಮಾರ್, ಸುರೇಶ್ ಬಾಬು, ವಿಠ್ಠಲ್ ಹೆಗಡೆ, ಗಣಪತಿ ಮಂಡಗಳಲ್ಲಿ ಪ್ರಶಾಂತ್, ಮಹೇಶ್ ಇನ್ನಿತರರು ಹಾಜರಿದ್ದರು. ಇಲ್ಲಿಂದ ಶುರು ಮಾಡಿಬಿಟ್ರೆ ಇಲ್ಲಿಂದ ಬರ್ಬೋದು. ಯೂಟ್ಯೂಬಲ್ಲೇ ಮಾಡಿ ಅಲ್ವಾ. ಈಗ ಹೋಗ್ತಾರಲ್ಲ, ಈಗ ಇಲ್ಲೆಷ್ಟು ಅಂಗಡಿ ಬರ್ಬೋದು ನೋಡ್ಕೊಳ್ಳಿ, ಅಲ್ಲೆಷ್ಟು ಅಂಗಡಿ ಬರ್ಬೋದು ನೋಡ್ಬೋದು. ಆ ಕಡೆ ಲಾಸ್ಟಿಗೆ ಅಲ್ಲೆಷ್ಟು ಅಂಗಡಿ ಬರುತ್ತೆ ಅಲ್ಲಿ ನೋಡಿ, ಅಲ್ಲಿವರೆಗೆ ಎಲ್ಲಿವರೆಗೆ ಮಾಡ್ಬೋದು. ಗೌರ್ಮೆಂಟ್ ಜಾಗ ಯಾವುದು ಇಲ್ಲಿವರೆಗೆ ಆಮೇಲೆ ಇದಷ್ಟು ಈ ಸೈಡಲ್ಲಿ ಇದಾಗ್ತದೆ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.